ಓಕೆ. ಗೌಡ್ರೆ 2028ಕ್ಕೆ JCBನ BJPನ? ನೋಡೋಣ್ರಿ ಯಾವ್ದಾಗ್ತದೆ. ಒಟ್ಟು ಎರಡು JCB ಆಗಲಿ BJP ಆಗಲಿ, JCB ಮಾತ್ರ ಮನುಷ್ಯನ ಕರ್ನಾಟಕದಲ್ಲಿ ಬೋರ್ಗರ್ ಇರ್ತೈತಿ, ಗೋರ್ಗರ್ ಇರ್ತದೆ. ಇಲ್ಲಿಗಲ್ ಆಗಿ ಕಟ್ಟಿದಂಥ ಎಲ್ಲ ಕಟ್ಟಡಗಳನ್ನು ಧ್ವಂಸ ಆಗ್ತಾವೆ. ಹಿಂದೂಗಳ ಮೇಲೆ ಏನಾದರೂ ಹಿಂದೂ ಮೆರವಣಿಗೆ ಮೇಲೆ ಏನಾದರೂ ಕಲ್ಲು ತೂರಾಟ ಮಾಡಿದ್ರೆ ಉತ್ತರ ಪ್ರದೇಶದಂಗೆ ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸ್ತೀವಿ. ಅಲ್ಲಿವರೆಗೆ ಕರ್ನಾಟಕದಲ್ಲಿ ಶಾಂತಿ ಇರೋದಿಲ್ಲ. ಇನ್ನೊಂದು 2 ವರ್ಷ ಈ ಸಾಬರ್ ಸರ್ಕಾರ ಇದೆಯಲ್ಲ ಕರ್ನಾಟಕದಲ್ಲಿ, ಸಾಬರ್ ಸರ್ಕಾರ ಅಂತ್ಯ ಆಗ್ತದೆ. ಮುಂದೆ ಬರೋದು ಹಿಂದೂ ಸರ್ಕಾರ ಇರ್ತದೆ, ಅದ್ರಾಗ ನಾವೇ ಇರ್ತೀವಿ. ಯಾರು ಹಿಂದೂಗಳ ವಿರುದ್ಧ, ಹಿಂದೂ ದೇವಸ್ಥಾನಗಳ ಮೇಲೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಏನಾದರೂ ಮಾಡಿದ್ರೆ ಅವರಿಗೆ JCB ಗ್ಯಾರಂಟಿ, ಎನ್ಕೌಂಟರ್ ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಬಸನಗೌಡ್ರೆ. ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರಿ. ಮುಂದಿನ ರಾಜಕೀಯ ಭವಿಷ್ಯ ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಥ್ಯಾಂಕ್ ಯು ಸರ್. ಓಕೆ. ಗೌಡ್ರೆ 2028ಕ್ಕೆ JCBನ BJPನ? ನೋಡೋಣ್ರಿ ಯಾವ್ದಾಗ್ತದೆ. ಒಟ್ಟು ಎರಡು JCB ಆಗಲಿ BJP ಆಗಲಿ, JCB ಮಾತ್ರ ಮನುಷ್ಯನ ಕರ್ನಾಟಕದಲ್ಲಿ ಬೋರ್ಗರ್ ಇರ್ತೈತಿ, ಗೋರ್ಗರ್ ಇರ್ತದೆ. ಇಲ್ಲಿಗಲ್ ಆಗಿ ಕಟ್ಟಿದಂಥ ಎಲ್ಲ ಕಟ್ಟಡಗಳನ್ನು ಧ್ವಂಸ ಆಗ್ತಾವೆ. ಹಿಂದೂಗಳ ಮೇಲೆ ಏನಾದರೂ ಹಿಂದೂ ಮೆರವಣಿಗೆ ಮೇಲೆ ಏನಾದರೂ ಕಲ್ಲು ತೂರಾಟ ಮಾಡಿದ್ರೆ ಉತ್ತರ ಪ್ರದೇಶದಂಗೆ ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸ್ತೀವಿ. ಅಲ್ಲಿವರೆಗೆ ಕರ್ನಾಟಕದಲ್ಲಿ ಶಾಂತಿ ಇರೋದಿಲ್ಲ. ಇನ್ನೊಂದು 2 ವರ್ಷ ಈ ಸಾಬರ್ ಸರ್ಕಾರ ಇದೆಯಲ್ಲ ಕರ್ನಾಟಕದಲ್ಲಿ, ಸಾಬರ್ ಸರ್ಕಾರ ಅಂತ್ಯ ಆಗ್ತದೆ. ಮುಂದೆ ಬರೋದು ಹಿಂದೂ ಸರ್ಕಾರ ಇರ್ತದೆ, ಅದ್ರಾಗ ನಾವೇ ಇರ್ತೀವಿ. ಯಾರು ಹಿಂದೂಗಳ ವಿರುದ್ಧ, ಹಿಂದೂ ದೇವಸ್ಥಾನಗಳ ಮೇಲೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಏನಾದರೂ ಮಾಡಿದ್ರೆ ಅವರಿಗೆ JCB ಗ್ಯಾರಂಟಿ, ಎನ್ಕೌಂಟರ್ ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಬಸನಗೌಡ್ರೆ. ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರಿ. ಮುಂದಿನ ರಾಜಕೀಯ ಭವಿಷ್ಯ ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಥ್ಯಾಂಕ್ ಯು ಸರ್. ಓಕೆ. ಗೌಡ್ರೆ 2028ಕ್ಕೆ JCBನ BJPನ? ನೋಡೋಣ್ರಿ ಯಾವ್ದಾಗ್ತದೆ. ಒಟ್ಟು ಎರಡು JCB ಆಗಲಿ BJP ಆಗಲಿ, JCB ಮಾತ್ರ ಮನುಷ್ಯನ ಕರ್ನಾಟಕದಲ್ಲಿ ಬೋರ್ಗರ್ ಇರ್ತೈತಿ, ಗೋರ್ಗರ್ ಇರ್ತದೆ. ಇಲ್ಲಿಗಲ್ ಆಗಿ ಕಟ್ಟಿದಂಥ ಎಲ್ಲ ಕಟ್ಟಡಗಳನ್ನು ಧ್ವಂಸ ಆಗ್ತಾವೆ. ಹಿಂದೂಗಳ ಮೇಲೆ ಏನಾದರೂ ಹಿಂದೂ ಮೆರವಣಿಗೆ ಮೇಲೆ ಏನಾದರೂ ಕಲ್ಲು ತೂರಾಟ ಮಾಡಿದ್ರೆ ಉತ್ತರ ಪ್ರದೇಶದಂಗೆ ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸ್ತೀವಿ. ಅಲ್ಲಿವರೆಗೆ ಕರ್ನಾಟಕದಲ್ಲಿ ಶಾಂತಿ ಇರೋದಿಲ್ಲ. ಇನ್ನೊಂದು 2 ವರ್ಷ ಈ ಸಾಬರ್ ಸರ್ಕಾರ ಇದೆಯಲ್ಲ ಕರ್ನಾಟಕದಲ್ಲಿ, ಸಾಬರ್ ಸರ್ಕಾರ ಅಂತ್ಯ ಆಗ್ತದೆ. ಮುಂದೆ ಬರೋದು ಹಿಂದೂ ಸರ್ಕಾರ ಇರ್ತದೆ, ಅದ್ರಾಗ ನಾವೇ ಇರ್ತೀವಿ. ಯಾರು ಹಿಂದೂಗಳ ವಿರುದ್ಧ, ಹಿಂದೂ ದೇವಸ್ಥಾನಗಳ ಮೇಲೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಏನಾದರೂ ಮಾಡಿದ್ರೆ ಅವರಿಗೆ JCB ಗ್ಯಾರಂಟಿ, ಎನ್ಕೌಂಟರ್ ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಬಸನಗೌಡ್ರೆ. ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರಿ. ಮುಂದಿನ ರಾಜಕೀಯ ಭವಿಷ್ಯ ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಥ್ಯಾಂಕ್ ಯು ಸರ್. ಓಕೆ. ಗೌಡ್ರೆ 2028ಕ್ಕೆ JCBನ BJPನ? ನೋಡೋಣ್ರಿ ಯಾವ್ದಾಗ್ತದೆ. ಒಟ್ಟು ಎರಡು JCB ಆಗಲಿ BJP ಆಗಲಿ, JCB ಮಾತ್ರ ಮನುಷ್ಯನ ಕರ್ನಾಟಕದಲ್ಲಿ ಬೋರ್ಗರ್ ಇರ್ತೈತಿ, ಗೋರ್ಗರ್ ಇರ್ತದೆ. ಇಲ್ಲಿಗಲ್ ಆಗಿ ಕಟ್ಟಿದಂಥ ಎಲ್ಲ ಕಟ್ಟಡಗಳನ್ನು ಧ್ವಂಸ ಆಗ್ತಾವೆ. ಹಿಂದೂಗಳ ಮೇಲೆ ಏನಾದರೂ ಹಿಂದೂ ಮೆರವಣಿಗೆ ಮೇಲೆ ಏನಾದರೂ ಕಲ್ಲು ತೂರಾಟ ಮಾಡಿದ್ರೆ ಉತ್ತರ ಪ್ರದೇಶದಂಗೆ ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸ್ತೀವಿ. ಅಲ್ಲಿವರೆಗೆ ಕರ್ನಾಟಕದಲ್ಲಿ ಶಾಂತಿ ಇರೋದಿಲ್ಲ. ಇನ್ನೊಂದು 2 ವರ್ಷ ಈ ಸಾಬರ್ ಸರ್ಕಾರ ಇದೆಯಲ್ಲ ಕರ್ನಾಟಕದಲ್ಲಿ, ಸಾಬರ್ ಸರ್ಕಾರ ಅಂತ್ಯ ಆಗ್ತದೆ. ಮುಂದೆ ಬರೋದು ಹಿಂದೂ ಸರ್ಕಾರ ಇರ್ತದೆ, ಅದ್ರಾಗ ನಾವೇ ಇರ್ತೀವಿ. ಯಾರು ಹಿಂದೂಗಳ ವಿರುದ್ಧ, ಹಿಂದೂ ದೇವಸ್ಥಾನಗಳ ಮೇಲೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಏನಾದರೂ ಮಾಡಿದ್ರೆ ಅವರಿಗೆ JCB ಗ್ಯಾರಂಟಿ, ಎನ್ಕೌಂಟರ್ ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಬಸನಗೌಡ್ರೆ. ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರಿ. ಮುಂದಿನ ರಾಜಕೀಯ ಭವಿಷ್ಯ ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಥ್ಯಾಂಕ್ ಯು ಸರ್. ಓಕೆ. ಗೌಡ್ರೆ 2028ಕ್ಕೆ JCBನ BJPನ? ನೋಡೋಣ್ರಿ ಯಾವ್ದಾಗ್ತದೆ. ಒಟ್ಟು ಎರಡು JCB ಆಗಲಿ BJP ಆಗಲಿ, JCB ಮಾತ್ರ ಮನುಷ್ಯನ ಕರ್ನಾಟಕದಲ್ಲಿ ಬೋರ್ಗರ್ ಇರ್ತೈತಿ, ಗೋರ್ಗರ್ ಇರ್ತದೆ. ಇಲ್ಲಿಗಲ್ ಆಗಿ ಕಟ್ಟಿದಂಥ ಎಲ್ಲ ಕಟ್ಟಡಗಳನ್ನು ಧ್ವಂಸ ಆಗ್ತಾವೆ. ಹಿಂದೂಗಳ ಮೇಲೆ ಏನಾದರೂ ಹಿಂದೂ ಮೆರವಣಿಗೆ ಮೇಲೆ ಏನಾದರೂ ಕಲ್ಲು ತೂರಾಟ ಮಾಡಿದ್ರೆ ಉತ್ತರ ಪ್ರದೇಶದಂಗೆ ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸ್ತೀವಿ. ಅಲ್ಲಿವರೆಗೆ ಕರ್ನಾಟಕದಲ್ಲಿ ಶಾಂತಿ ಇರೋದಿಲ್ಲ. ಇನ್ನೊಂದು 2 ವರ್ಷ ಈ ಸಾಬರ್ ಸರ್ಕಾರ ಇದೆಯಲ್ಲ ಕರ್ನಾಟಕದಲ್ಲಿ, ಸಾಬರ್ ಸರ್ಕಾರ ಅಂತ್ಯ ಆಗ್ತದೆ. ಮುಂದೆ ಬರೋದು ಹಿಂದೂ ಸರ್ಕಾರ ಇರ್ತದೆ, ಅದ್ರಾಗ ನಾವೇ ಇರ್ತೀವಿ. ಯಾರು ಹಿಂದೂಗಳ ವಿರುದ್ಧ, ಹಿಂದೂ ದೇವಸ್ಥಾನಗಳ ಮೇಲೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಏನಾದರೂ ಮಾಡಿದ್ರೆ ಅವರಿಗೆ JCB ಗ್ಯಾರಂಟಿ, ಎನ್ಕೌಂಟರ್ ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಬಸನಗೌಡ್ರೆ. ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರಿ.
ಮುಂದಿನ ರಾಜಕೀಯ ಭವಿಷ್ಯ ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಥ್ಯಾಂಕ್ ಯು ಸರ್. ಓಕೆ ಗೌಡ್ರೆ, 2028ಕ್ಕೆ JCBನ BJPನ? ನೋಡೋಣ್ರಿ ಯಾವ್ದಾಗ್ತದೆ. ಒಟ್ಟು ಎರಡು JCB ಆಗಲಿ BJP ಆಗಲಿ, JCB ಮಾತ್ರ ಮನುಷ್ಯನ ಕರ್ನಾಟಕದಲ್ಲಿ ಬೋರ್ಗರ್ ಇರ್ತೈತಿ, ಗೋರ್ಗರ್ ಇರ್ತದೆ. ಇಲ್ಲಿಗಲ್ ಆಗಿ ಕಟ್ಟಿದಂಥ ಎಲ್ಲ ಕಟ್ಟಡಗಳನ್ನು ಧ್ವಂಸ ಆಗ್ತಾವೆ. ಹಿಂದೂಗಳ ಮೇಲೆ ಏನಾದರೂ ಹಿಂದೂ ಮೆರವಣಿಗೆ ಮೇಲೆ ಏನಾದರೂ ಕಲ್ಲು ತೂರಾಟ ಮಾಡಿದ್ರೆ ಉತ್ತರ ಪ್ರದೇಶದಂಗೆ ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸ್ತೀವಿ. ಅಲ್ಲಿವರೆಗೆ ಕರ್ನಾಟಕದಲ್ಲಿ ಶಾಂತಿ ಇರೋದಿಲ್ಲ. ಇನ್ನೊಂದು 2 ವರ್ಷ ಈ ಸಾಬರ್ ಸರ್ಕಾರ ಇದೆಯಲ್ಲ ಕರ್ನಾಟಕದಲ್ಲಿ, ಸಾಬರ್ ಸರ್ಕಾರ ಅಂತ್ಯ ಆಗ್ತದೆ. ಮುಂದೆ ಬರೋದು ಹಿಂದೂ ಸರ್ಕಾರ ಇರ್ತದೆ, ಅದ್ರಾಗ ನಾವೇ ಇರ್ತೀವಿ. ಯಾರು ಹಿಂದೂಗಳ ವಿರುದ್ಧ, ಹಿಂದೂ ದೇವಸ್ಥಾನಗಳ ಮೇಲೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಏನಾದರೂ ಮಾಡಿದ್ರೆ ಅವ್ರಿಗೆ JCB ಗ್ಯಾರಂಟಿ, ಎನ್ಕೌಂಟರ್ ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಬಸನಗೌಡ್ರೆ. ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರಿ. ಮುಂದಿನ ರಾಜಕೀಯ ಭವಿಷ್ಯ ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಥ್ಯಾಂಕ್ ಯು ಸರ್. ಓಕೆ ಗೌಡ್ರೆ, 2028ಕ್ಕೆ JCBನ BJPನ? ನೋಡೋಣ್ರಿ ಯಾವ್ದಾಗ್ತದೆ. ಒಟ್ಟು ಎರಡು JCB ಆಗಲಿ BJP ಆಗಲಿ, JCB ಮಾತ್ರ ಮನುಷ್ಯನ ಕರ್ನಾಟಕದಲ್ಲಿ ಬೋರ್ಗರ್ ಇರ್ತೈತಿ, ಗೋರ್ಗರ್ ಇರ್ತದೆ. ಇಲ್ಲಿಗಲ್ ಆಗಿ ಕಟ್ಟಿದಂಥ ಎಲ್ಲ ಕಟ್ಟಡಗಳನ್ನು ಧ್ವಂಸ ಆಗ್ತಾವೆ. ಹಿಂದೂಗಳ ಮೇಲೆ ಏನಾದರೂ ಹಿಂದೂ ಮೆರವಣಿಗೆ ಮೇಲೆ ಏನಾದರೂ ಕಲ್ಲು ತೂರಾಟ ಮಾಡಿದ್ರೆ ಉತ್ತರ ಪ್ರದೇಶದಂಗೆ ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸ್ತೀವಿ. ಅಲ್ಲಿವರೆಗೆ ಕರ್ನಾಟಕದಲ್ಲಿ ಶಾಂತಿ ಇರೋದಿಲ್ಲ. ಇನ್ನೊಂದು 2 ವರ್ಷ ಈ ಸಾಬರ್ ಸರ್ಕಾರ ಇದೆಯಲ್ಲ ಕರ್ನಾಟಕದಲ್ಲಿ, ಸಾಬರ್ ಸರ್ಕಾರ ಅಂತ್ಯ ಆಗ್ತದೆ. ಮುಂದೆ ಬರೋದು ಹಿಂದೂ ಸರ್ಕಾರ ಇರ್ತದೆ, ಅದ್ರಾಗ ನಾವೇ ಇರ್ತೀವಿ. ಯಾರು ಹಿಂದೂಗಳ ವಿರುದ್ಧ, ಹಿಂದೂ ದೇವಸ್ಥಾನಗಳ ಮೇಲೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಏನಾದರೂ ಮಾಡಿದ್ರೆ ಅವ್ರಿಗೆ JCB ಗ್ಯಾರಂಟಿ, ಎನ್ಕೌಂಟರ್ ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಬಸನಗೌಡ್ರೆ. ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರಿ. ಮುಂದಿನ ರಾಜಕೀಯ ಭವಿಷ್ಯ ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಥ್ಯಾಂಕ್ ಯು ಸರ್. ಓಕೆ ಗೌಡ್ರೆ, 2028ಕ್ಕೆ JCBನ BJPನ? ನೋಡೋಣ್ರಿ ಯಾವ್ದಾಗ್ತದೆ. ಒಟ್ಟು ಎರಡು JCB ಆಗಲಿ BJP ಆಗಲಿ, JCB ಮಾತ್ರ ಮನುಷ್ಯನ ಕರ್ನಾಟಕದಲ್ಲಿ ಬೋರ್ಗರ್ ಇರ್ತೈತಿ, ಗೋರ್ಗರ್ ಇರ್ತದೆ. ಇಲ್ಲಿಗಲ್ ಆಗಿ ಕಟ್ಟಿದಂಥ ಎಲ್ಲ ಕಟ್ಟಡಗಳನ್ನು ಧ್ವಂಸ ಆಗ್ತಾವೆ. ಹಿಂದೂಗಳ ಮೇಲೆ ಏನಾದರೂ ಹಿಂದೂ ಮೆರವಣಿಗೆ ಮೇಲೆ ಏನಾದರೂ ಕಲ್ಲು ತೂರಾಟ ಮಾಡಿದ್ರೆ ಉತ್ತರ ಪ್ರದೇಶದಂಗೆ ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸ್ತೀವಿ. ಅಲ್ಲಿವರೆಗೆ ಕರ್ನಾಟಕದಲ್ಲಿ ಶಾಂತಿ ಇರೋದಿಲ್ಲ. ಇನ್ನೊಂದು 2 ವರ್ಷ ಈ ಸಾಬರ್ ಸರ್ಕಾರ ಇದೆಯಲ್ಲ ಕರ್ನಾಟಕದಲ್ಲಿ, ಸಾಬರ್ ಸರ್ಕಾರ ಅಂತ್ಯ ಆಗ್ತದೆ. ಮುಂದೆ ಬರೋದು ಹಿಂದೂ ಸರ್ಕಾರ ಇರ್ತದೆ, ಅದ್ರಾಗ ನಾವೇ ಇರ್ತೀವಿ. ಯಾರು ಹಿಂದೂಗಳ ವಿರುದ್ಧ, ಹಿಂದೂ ದೇವಸ್ಥಾನಗಳ ಮೇಲೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಏನಾದರೂ ಮಾಡಿದ್ರೆ ಅವ್ರಿಗೆ JCB ಗ್ಯಾರಂಟಿ, ಎನ್ಕೌಂಟರ್ ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಬಸನಗೌಡ್ರೆ. ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರಿ. ಮುಂದಿನ ರಾಜಕೀಯ ಭವಿಷ್ಯ ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಥ್ಯಾಂಕ್ ಯು ಸರ್.